ಕುಂಕುಮದ ಭರಣಿಗೆ ಈ ವಸ್ತು ಬೆರೆಸಿ ನಂತರ ಪತಿಯ ಹಣೆಗೆ ತಿಲಕವಾಗಿಟ್ಟರೆ ಆತ ಧನವಂತನಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಪತಿ ಸದಾ ಹಣಕಾಸಿನ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣಲು, ಮುಟ್ಟಿದ್ದೆಲ್ಲ ಬಂಗಾರವಾಗಲು ಯಾವ ಮಂಗಳಪ್ರದ ವಸ್ತುಗಳನ್ನು ಶುಕ್ರವಾರ ತಯಾರಿಸಿಕೊಳ್ಳಬೇಕು? ಸಾಲ, ಹಣಕಾಸಿನ ಸಮಸ್ಯೆ ತೀರಲು ಯಾವ 3 ತಂತ್ರಗಳನ್ನು ಪಾಲಿಸಬೇಕೆಂದು ಈಗ ತಿಳಿಯೋಣ. ಎಲ್ಲರಿಗೂ ನಮ್ಮ ಗಂಡ ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಶ್ರೀಮಂತಿಕೆ ಹಾಗೂ ನೆಮ್ಮದಿಯಿಂದ ಇರಬೇಕೆಂದು ಅಪೇಕ್ಷೆ ಇದ್ದೇ ಇರುತ್ತದೆ. ಆದರೆ ದಿನನಿತ್ಯದ ಖರ್ಚುಗಳು, ಒಂದಾದರ ಮೇಲೊಂದು ಬರುವ ಹಣಕಾಸಿನ ಸಂಕಷ್ಟಗಳು ಏಳಿಗೆಯನ್ನು ನೀಡುವುದಿಲ್ಲ. ಅಂತಹ ಸಮಯದಲ್ಲಿ ಗಂಡನ ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಲು, ಮನೆಗೆ ಬಂದಂತಹ ದುಡ್ಡು ಲಕ್ಷ್ಮೀ ಸ್ವರೂಪವಾಗಿ ಸ್ಥಿರವಾಗಿ ನಿಲ್ಲಲು ಕುಂಕುಮದ ಭರಣಿಗೆ ಈ ಒಂದು ವಿಶೇಷ ವಸ್ತುವನ್ನು ಬೆರೆಸಿ ಇಡಬೇಕು. ಯಾರ ಮನೆಯಲ್ಲಿ ಈ ಲಕ್ಷ್ಮಿ ಉಪಾಯವನ್ನು ನಾವು ಹೇಳಿದ ಹಾಗೆ ಮಾಡುತ್ತಾರೋ ಅವರಿಗೆ ಜೀವನದಲ್ಲಿ ಎಂದಿಗೂ ಹಣದ ಸೋಲು ಬರುವುದಿಲ್ಲ. ಶುದ್ಧ ಭಕ್ತಿಯಿಂದ ಯಾವುದಾದರೂ ಶುಕ್ರವಾರದ ದಿನ ಈ ಕೆಲಸವನ್ನು ನಿಮ್ಮ ಮನೆಗಳಲ್ಲಿ ಮಾಡಬೇಕು. ಪಚ್ಚೆ ಕರ್ಪೂರದ ಬಗ್ಗೆ ಎಲ್ಲರೂ ಕೇಳಿರುತ್ತೀರಿ. ತಿರುಪತಿ ವೆಂಕಟೇಶ್ವರ ಸ್ವಾಮಿಗೂ ಪ್ರತಿನಿತ್ಯ ಪಚ್ಚೆ ಕರ್ಪೂರದ ಅಲಂಕಾರ ನಡೆಯುತ್ತದೆ. ಪಚ್ಚೆ ಕರ್ಪೂರಕ್ಕೆ ಪಾಸಿಟಿವ್ ಶಕ್ತಿ ಹೆಚ್ಚಾಗಿರುತ್ತದೆ. ಇದು ಹಣವನ್ನು ಆಕರ್ಷಿಸುತ್ತದೆ. ಏಕಾದಶಿ ಹಾಗೂ ವಿಶೇಷ ದಿನಗಳಲ್ಲಿ ಪಚ್ಚೆ ಕರ್ಪೂರದಿಂದ ವೆಂಕಟೇಶ್ವರ ಸ್ವಾಮಿಗೆ ಆರತಿ ಬೆಳಗಿದರೆ, ಅಲಂಕಾರ ಮಾಡಿದರೆ ಧನಾತ್ಮಕ ಶಕ್ತಿಯು ಮನೆಯಲ್ಲಿ ಹೆಚ್ಚಾಗಿ ಹಣದ ಕಷ್ಟಗಳು ದೂರವಾಗುತ್ತದೆ. ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ಮುಂದೆ ಕುಳಿತು ಕುಂಕುಮದ ಭರಣಿಗೆ ಪಚ್ಚೆ ಕರ್ಪೂರದ ಪುಡಿಯನ್ನು ಬೆರೆಸಿ ಅದೇ ಕುಂಕುಮದಿಂದ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡಬೇಕು. ಎಲ್ಲರಿಗೂ ದೇವಿಗೆ ಕುಂಕುಮಾರ್ಚನೆ ಮಾಡಲು ಬರುವುದಿಲ್ಲ. ಆದ್ದರಿಂದ ಪಚ್ಚೆ ಕರ್ಪೂರವನ್ನು ಕುಂಕುಮದ ಜೊತೆ ಬೆರೆಸಿ ಲಕ್ಷ್ಮೀ ದೇವಿಯ ಮುಂದೆ ಶುಕ್ರವಾರ ಇಡೀ ದಿನ ಇಟ್ಟು, ಅನಂತರ ಶನಿವಾರದಿಂದ ಪ್ರತಿನಿತ್ಯ ನಿಮ್ಮ ಪತಿ ಮನೆಯಿಂದ ಹೊರ ಹೋಗಬೇಕಾದರೆ ಆತನ ಹಣೆಗೆ ತಿಲಕವಾಗಿ ಇಡಬೇಕು. ಈ ಕುಂಕುಮವನ್ನು ನೀವು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಇಟ್ಟುಕೊಳ್ಳಬಹುದು. ಕುಂಕುಮಾರ್ಚನೆ ಮಾಡಲು ಬಂದವರು ಅರ್ಚನೆ ಮಾಡಿ ಅನಂತರ ಆ ಕುಂಕುಮವನ್ನು ಹಣೆಗೆ ಇಡಬಹುದು. ನೀವು ಈ ಕುಂಕುಮವನ್ನು ತಯಾರಿ ಮಾಡಿಕೊಳ್ಳುವ ದಿನ ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ತಪ್ಪದೆ 1 ಸಲವಾದರೂ ಕೇಳಬೇಕು ಅಥವಾ ಹೇಳಬೇಕು. ಪಚ್ಚೆ ಕರ್ಪೂರದ ಪುಡಿಯನ್ನು ಮೊದಲು ಕೈನಲ್ಲಿ ಹಿಡಿದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇಂದಿನಿಂದ ನಮ್ಮ ಮನೆಯಲ್ಲಿನ ಬಡತನ ದೂರವಾಗಬೇಕು, ಖರ್ಚು ಕಡಿಮೆಯಾಗಬೇಕು, ದರಿದ್ರ ದೂರವಾಗಿ ಗಂಡನಿಗೆ ಮಾಡುವ ಕೆಲಸದಲ್ಲಿ ಜಯ ಸಿಗಬೇಕು, ಅವರು ಮಾಡುವ ವ್ಯಾಪಾರ ವ್ಯವಹಾರಗಳಿಂದ ನಮ್ಮ ಕುಟುಂಬದ ಅಭಿವೃದ್ಧಿ ಆಗಬೇಕು ಎಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿಯನ್ನು ಮನಸ್ಸಿನಲ್ಲಿಯೇ ನೆನೆದು ಲಕ್ಷ್ಮೀ ದೇವಿಯನ್ನು ಬೇಡಿಕೊಳ್ಳಬೇಕು. ಮನುಷ್ಯರಿಗೆ ಸಕಲ ಸಂಪದಗಳನ್ನು ನೀಡುವ ಮಹಾಲಕ್ಷ್ಮೀ ದೇವಿಯು ತನ್ನ ಪತಿಯಾದ ವೆಂಕಟೇಶ್ವರ ಸ್ವಾಮಿಯ ಮೂಲಕ ನಿಮ್ಮ ಮನೆಗೆ ಐಶ್ವರ್ಯವನ್ನು ಕರುಣಿಸುತ್ತಾಳೆ. ಈ ಲಕ್ಷ್ಮೀ ಉಪಾಯವನ್ನು ನೀವು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಹೇಳದೆ ಮಾಡುತ್ತಾ ಬರಬೇಕು. ಮನೆಯಿಂದ ಪತಿ ಹೊರ ಹೋಗಬೇಕಾದರೆ 1 ಲೋಟ ನೀರು ಕೊಟ್ಟು ನಗುಮುಖದಿಂದ ಕಳುಹಿಸಬೇಕು. ಯಾವುದೇ ಕಾರಣಕ್ಕೂ ತಲೆ ಕೂದಲು ಬಿಚ್ಚಿಕೊಂಡು ಪತಿ ಹೊರ ಹೋಗುವಾಗ ಅವರಿಗೆ ಅಡ್ಡ ಬರಬಾರದು. ನಿಮ್ಮ ಯಜಮಾನರಿಗೆ ಸಂಬಳ ಬಂದ ದಿನ ಹಣಕಾಸಿನ ಬಗ್ಗೆ ಲೆಕ್ಕಾಚಾರವನ್ನು ಹಾಕಿ ಇಂತಿಷ್ಟು ಹಣ ಇಂತಹ ಖರ್ಚುಗಳಿಗೆ ನಿಭಾಯಿಸಬೇಕೆಂದು ಇಬ್ಬರು ಕುಳಿತು ಮಾತನಾಡಿಕೊಳ್ಳಬೇಕು. ಕೆಲವರು ಮನೆಯಲ್ಲಿ ತಮ್ಮ ಪತ್ನಿಯರಿಗೆ ಎಷ್ಟೋ ಜನ ಅವರಿಗೆ ಬರುವ ಸಂಬಳವನ್ನು ಕೂಡ ತಿಳಿಸುವುದಿಲ್ಲ. ಪತ್ನಿಗೆ ಗೊತ್ತಾಗದೆ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾರೆ. ಈ ರೀತಿ ಇದ್ದಾಗ ಗಂಡ ಹೇಳಿದ ಮಾತನ್ನು ಕೇಳಲು, ಮನೆಗೆ ಬರುವ ಆದಾಯದ ಬಗ್ಗೆ ತಿಳಿಯಲು, ಅವರಿಗಿರುವ ಕೋಪ ಕಡಿಮೆಯಾಗಲು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸಿಗುವ ತೀರ್ಥ ಪ್ರಸಾದವನ್ನು ತಂದು ನಿಮ್ಮ ಪತಿಗೆ ನೀಡಬೇಕು. ನಿಮ್ಮ ಪತಿ ಮನೆಯಿಂದ ಹೊರ ಹೋದ ತಕ್ಷಣ ಮನೆ ಬಾಗಿಲು ಹಾಕುವುದು, ಮನೆಯನ್ನು ಒರೆಸುವುದು, ಗುಡಿಸುವುದು, ಪಾತ್ರೆ ತೊಳೆಯುವುದು ಮಾಡಬಾರದು. ನಿಮ್ಮ ಪತಿ ಮನೆಯಿಂದ ಹೊರ ಹೋದ 1 ಮುಹೂರ್ತ ಕಾಲದ ತನಕ, ಅಂದರೆ 48 ನಿಮಿಷದ ತನಕ ಮನೆಯನ್ನು ಶುಚಿಗೊಳಿಸುವ ಕೆಲಸವನ್ನು ಮಾಡಬಾರದು. ಯಾರ ಮನೆಯಲ್ಲಿ ಈ ನಿಯಮವನ್ನು ಶಾಸ್ತ್ರದ ಅನುಸಾರ ತಪ್ಪದೆ ಪಾಲಿಸುತ್ತಾರೋ ಅವರಿಗೆ ಸದಾ ಹಣದ ಏಳಿಗೆಯಾಗುತ್ತದೆ. ಗಂಡ ಮನೆಗೆ ಬಂದಾಗ ತಂಪಾಗಿ ಕುಡಿಯಲು ನೀರು ಅಥವಾ ಪಾನೀಯಗಳನ್ನು ನೀಡಿ ಸತ್ಕರಿಸಬೇಕು. ಮನೆಗೆ ಬಂದ ತಕ್ಷಣ ಅವರ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುವ ಪ್ರಶ್ನೆಗಳನ್ನು ಕೇಳಬಾರದು. ಪತಿಯು ಮನೆಯಿಂದ ಹೊರಗೆ ಕಾಲಿಡುವ ಸಮಯದಲ್ಲಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಎಂದು ಹೇಳಿ ಕಳುಹಿಸಬೇಕು. ಶುಕ್ರವಾರಗಳಂದು ನಿಮ್ಮ ಪತಿಗೆ ಯಾವುದೇ ಕಾರಣಕ್ಕೂ 1 ಸಲ ಧರಿಸಿ ಬಿಚ್ಚಿ ಹಾಕಿದ ವಸ್ತ್ರವನ್ನು ಮತ್ತೆ ಧರಿಸಲು ನೀಡಬೇಡಿ. ಯಾವುದೇ ಶುಕ್ರವಾರಗಳಂದು ಮನೆಯ ಅಷ್ಟು ಸದಸ್ಯರು ಮಡಿ ಬಟ್ಟೆಗಳನ್ನೇ ಧರಿಸಬೇಕು. ದುಡ್ಡನ್ನು ಚೆಲ್ಲಾಪಿಲ್ಲಿಯಾಗಿ ಮನೆಯಲ್ಲಿ ಎಲ್ಲಿ ಬೇಕೆಂದರಲ್ಲಿ ಇಡಬೇಡಿ. ಹಣವನ್ನು ಇಡಲು ಶುದ್ಧ ಜಾಗವನ್ನು ಏರ್ಪಾಡು ಮಾಡಿಕೊಳ್ಳಿ. ನೀವು ಎಲ್ಲಿಯ ತನಕ ಹಣದ ವಿಷಯದಲ್ಲಿ ಶಿಸ್ತನ್ನು ಪಾಲಿಸುವುದಿಲ್ಲವೋ ಅಲ್ಲಿಯ ತನಕ ದುಡ್ಡು ನಿಮ್ಮ ಬಳಿ ಸ್ಥಿರವಾಗಿ ನಿಲ್ಲುವುದಿಲ್ಲ. ಹೊಸ್ತಿಲಿನ ಬಳಿ ಕುಳಿತು ತಲೆ ಬಾಚುವುದು,
ಬಟ್ಟೆ ಒದರುವುದು ಮಾಡಬಾರದು. ರಸ್ತೆಯಲ್ಲಿ ಯಾರಾದರೂ ಮಂಗಳಮುಖಿಯರು ನಿಮಗೆ ಎದುರಾದಾಗ ಅವರ ಕೈನಿಂದ ದೃಷ್ಟಿ ತೆಗೆಸಿಕೊಂಡು ಅವರು ನೀಡುವ ಒಂದು ನಾಣ್ಯವನ್ನು ಸದಾ ಜೊತೆಯಲ್ಲಿ ಇಟ್ಟುಕೊಳ್ಳಿ. ಅವರು ನೀಡಿದ ನಾಣ್ಯವನ್ನು ಎಂದಿಗೂ ಖರ್ಚು ಮಾಡಬೇಡಿ. ತಿಂಗಳಿಗೆ 1 ಸಲವಾದರೂ ನಿಮ್ಮ ಪತಿಯ ಸಮೇತ ಗ್ರಾಮ ದೇವತೆಯ ಗುಡಿಗೆ ಹೋಗಿ ಬನ್ನಿ. ಇದರಿಂದ ನಿಮ್ಮ ಕುಟುಂಬದ ಮೇಲಿರುವ ಕೆಟ್ಟ ಕಣ್ಣಿನ ದೃಷ್ಟಿ ದೋಷಗಳು ಕಳೆಯುತ್ತದೆ. ಶತ್ರುಗಳು, ಅಕ್ಕಪಕ್ಕದವರು ನಿಮ್ಮ ಮೇಲೆ ಅಸೂಯೆ ಪಡುತ್ತಿದ್ದರೆ ಗ್ರಾಮ ದೇವತೆಯ ರಕ್ಷಣೆ ನಿಮ್ಮ ಕುಟುಂಬಕ್ಕೆ ಸಿಗುತ್ತದೆ. ಮಂಗಳವಾರ, ಶುಕ್ರವಾರಗಳಂದು ಮನೆಯಲ್ಲಿ ಬಟ್ಟೆ ಒಗೆಯಬಾರದು. ಅಮಾವಾಸ್ಯೆ, ಹುಣ್ಣಿಮೆಗಳಂದು ಕ್ಷೌರ ಕ್ರಿಯೆ ಮಾಡಿಸುವುದು, ಬಟ್ಟೆ ಒಗೆಯುವುದು, ಉಗುರು ಕತ್ತರಿಸುವುದು ಮಾಡಬಾರದು. ಮನೆಗೆ ಸದಾ ಪಾಸಿಟಿವ್ ಶಕ್ತಿ ಬರಲು, ಹಣದ ಹರಿವು ಹೆಚ್ಚಾಗಲು ಮನೆಯ ಮುಂದೆ ಪಕ್ಷಿ ಪ್ರಾಣಿಗಳಿಗೆ ಕುಡಿಯಲು ನೀರು ಹಾಗೂ ಆಹಾರವನ್ನು ಹಾಕುತ್ತಾ ಬನ್ನಿ. ಈ ಅಭ್ಯಾಸಗಳನ್ನು ಕೇವಲ 1 ವಾರ ಪಾಲಿಸುತ್ತಾ ನೋಡಿ. ಮನೆಗೆ ಹಣದ ಆಕರ್ಷಣೆ ಆಗಿ ಮಾನಸಿಕ ನೆಮ್ಮದಿಯೂ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.